ಅದೊಂದು ಕಡೆ ಹೈಕೋರ್ಟ್ನ ನ್ಯಾಯಪೀಠದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿ ಅದರ ವಿಚಾರಣೆ ನಡೀತಾ ಇತ್ತು. ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ 12ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ 3 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಂಚ ರಿಲೀಫ್. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೊಮ್ಮೆ ವಾದವನ್ನ ಮಂಡಿಸಲಿದ್ದಾರೆ. ಇವತ್ತು ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡಿಸಿದ್ರು. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ. ಅಲ್ಲಿಗೆ ಸೆಪ್ಟೆಂಬರ್ 12ರವರೆಗೂ ಕೊಂಚ ನಿರಾಳ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೀಗೊಂದು ಬ್ರೇಕ್ ಆದ ಮೇಲೆ ಮತ್ತಷ್ಟು ಮಾಹಿತಿಗಳು ನಿಮ್ಮ ಮುಂದೆ. ಬ್ರೇಕ್ ಆದ್ಮೇಲೆ ಯಾಕಾಗಿರಬಹುದು ಅಂತ ಹೇಳಿ, ಅಂದ್ರೆ ಬಿಜೆಪಿ ಕಚೇರಿಯ ಟಾರ್ಗೆಟ್. ಯಾಕಂದ್ರೆ ಬಿಜೆಪಿ ಟಾರ್ಗೆಟ್ ಮಾಡಿದ್ರೆ ರಾಷ್ಟ್ರೀಯತೆ ವಿಚಾರ ಇರುವಂತ ಪಕ್ಷ ಬಿಜೆಪಿ ಅಲ್ಲ. ಉಳಿಕಿದ ಪಕ್ಷಗಳು ತಮ್ಮ ಸ್ವಾರ್ಥದ ರಾಜಕಾರಣ ಮಾಡ್ತಾವ್ರು. ಯಾವ್ದೋ ಒಂದು ಕುಟುಂಬದ ಸಂಬಂಧ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡೋದು. ಇಡೀ ಅಖಂಡ ರಾಷ್ಟ್ರದ ಡೆವಲಪ್ಮೆಂಟ್ ಸಂಬಂಧ ವಿಚಾರ ಮಾಡುವಂತ ಪಕ್ಷ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ವೀಕ್ ಮಾಡಿದ್ರೆ ತಮ್ಮ ಅಜೆಂಡಾ ತಾವು ಮುಂದುವರಿಸಬಹುದು ಅಂತ ಅವ್ರದ್ದು ವಿಚಾರ. ಹಾಗಾಗಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಎಲ್ಲರೂ. ನಾನು ಚಲವಾದಿ ಸರ್ಗೂ ಈ ಪ್ರಶ್ನೆ ಕೇಳಿದೆ, ತಮ್ಮನ್ನು ಕೇಳ್ತಾ ಇದ್ದೀನಿ. ಈ ಸ್ಫೋಟ ಸಂಭವಿಸಿದ ದಿನ ಸರ್ಕಾರದ ಪ್ರತಿನಿಧಿಗಳು ಕೊಟ್ಟ ಹೇಳಿಕೆ, ಈ ದಿನಕ್ಕೆ ಈಗ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳು ಬಹಿರಂಗ ಆಗ್ತಿರೋ ಸಂದರ್ಭದಲ್ಲಿ ಬಿಸ್ನೆಸ್ ರೈವಲ್ರಿ ಅಂತಂದ್ರು, ದೊಡ್ಡ ಪ್ರಮಾಣದ ಸ್ಫೋಟ ಏನಾಗಿಲ್ಲ ಅಂತಂದ್ರು. ಇದನ್ನೆಲ್ಲ ಗಮನಿಸಿದಾಗ ಏನ್ ಹೇಳ್ತೀರಿ? ಇದೆಲ್ಲ ಈ ರೀತಿಯ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಬೇಜವಾಬ್ದಾರಿ ಮಾತಾಡಬಾರ್ದು, ಮತ್ತೆ ಯಾವುದೋ ಒಂದು ಧರ್ಮವನ್ನು ಓಲೈಸುವಂತ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ಇದೆ. ನಾವ್ ಅದನ್ನೇ ಹೇಳುದು, ನೀವು ಐತಲ್ಲಿ ಎಲ್ಲಾರ್ಗು ಒಳ್ಳೇದ್ ಮಾಡ್ರಿ, ಎಲ್ಲಾ ಸಮಾಜದವ್ರಿಗೂ ಒಳ್ಳೇದ್ ಮಾಡ್ರಿ, ನಮ್ಗೇನ್ ಅದ್ರಲ್ಲಿ ತೊಂದರೆ ಇಲ್ಲ, ನಮ್ದು ಸತ್ಯ ವಿಚಾರ ಅದ. ಆದ್ರೆ ಯಾವ್ದೋ ಒಬ್ಬರನ್ನ ಓಲೈಸಕ ನೀವು ಅವ್ರು ಮಾಡಿದ ತಪ್ಪನ್ನೆಲ್ಲ ಮುಚ್ಕೊಂತ ಹೋದ್ರೆ ಅದರಿಂದ ದೇಶಕ್ಕೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಹಾನಿ ಆಗ್ತೈತೆ. ಅದನ್ನ ತಿಳ್ಕೊರಿ ಅಂತ ಅವ್ರು ಕಾಂಗ್ರೆಸ್ದವರಿಗೆ ನಾವು ಹೇಳೋದು. ರೈಟ್ ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು, ಬಿಜೆಪಿ ನಾಯಕರು ಕೂಡ ಹೌದು. ಸರ್ ನಮಸ್ಕಾರ. ಟಾರ್ಗೆಟ್ ಬಿಜೆಪಿ ಕಚೇರಿಯೂ ಆಗಿತ್ತು, ಅದು ಫೇಲ್ ಆಯ್ತು, ಹಾಗಾಗಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸರ್ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮುಡಿಯಮ್ಮ, ಇದು ಕ್ರಮೇಣ ಹೀಗೆ ಆಗಿಂದಾಗ್ಗೆ ನಡೀತಾ ಇರ್ತವೆ. ಬಿಜೆಪಿಯವರು ಮತ್ತು ಬಿಜೆಪಿ ಕಚೇರಿಗಳು ಯಾವಾಗಲೂ ಕೂಡ ಅವರ ಟಾರ್ಗೆಟ್ ಆಗಿರ್ತದೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರಿಂದಲೇ ನಮ್ಮ ಕಚೇರಿಗೆ ಹೆಚ್ಚಿನ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ. ಈಗ ಆಗಿಂದಾಗ್ಗೆ ಅರ್ಥ ಆಗ್ತಾ ಇರ್ತದೆ, ರಾಮೇಶ್ವರಂ ಕೆಫೆಗೆ ಒಂದು ಅದೇನು ಟಾರ್ಗೆಟ್ ಆಗಿರಲಿಲ್ಲ, ಅಂದ್ರೆ ಜನರನ್ನ ಭೀತಿಗೊಳಿಸ್ಬೇಕು ಅನ್ನೋ ಕಾರಣದಿಂದ ಒಂದು ಹೋಟೆಲ್ ಅನ್ನ ಟಾರ್ಗೆಟ್ ಮಾಡಿ ಆವತ್ತು ಬ್ಲಾಸ್ಟ್ ಮಾಡಿದ್ರು. ಅದೇ ಕಾರಣದಲ್ಲಿ ಇದು ನಮ್ಗೆ ಒಂದು ಅನುಮಾನ ಇತ್ತು ಈ ಕಚೇರಿಯ ವಿಚಾರದಲ್ಲೂ ಕೂಡ. ಇವತ್ತು NIA ಅದು ತನಿಖೆಯಿಂದ ಹೊರಗಡೆ ಬಂದಿದೆ. ಇದರ ಬಗ್ಗೆ ರಾಜ್ಯಾಡಳಿತ ಮತ್ತು ಕೇಂದ್ರಾಡಳಿತಗಳು ಎಚ್ಚರ ವಹಿಸಬೇಕು. ಇಂಥ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು. ಯಾರು ಇದರ ಹಿಂದೆ ಪಿತೂರಿ ಮಾಡ್ತಿದ್ದಾರೆ ಅಂತವರನ್ನ ಕಠಿಣ ಕ್ರಮಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ. ಅದರಲ್ಲೂ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ದಿನವೇ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋದು ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಇದು ಇಂಟೆಲಿಜೆನ್ಸ್ಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಅಂತವುಗಳನ್ನ ಆಗಿಂದಾಗ್ಗೆ ಅವರು ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ನಮ್ಮ ಇಂಟೆಲಿಜೆನ್ಸ್ಗಳು ಏನು ಅಷ್ಟೊಂದು ವೀಕ್ ಏನು ಆಗಿಲ್ಲ. ಆದ್ರೂ ಅವರ ಕಣ್ಣು ತಪ್ಪಿಸಿನೂ ಮಾಡ್ತಕ್ಕಂಥ ಕೆಲವು ಇಂತಹ ಚಟುವಟಿಕೆಗಳು ಆಗಿಂದಾಗ್ಗೆ ಗಮನಕ್ಕೆ ಬರ್ತವೆ. ಸಹಜವಾಗಿ ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಅಲ್ಲಲ್ಲಿ ಇಂಥ ದುಷ್ಕೃತ್ಯಗಳನ್ನು ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅಷ್ಟಾಗಿ ಮಾಡ್ಲಿಕ್ಕೆ ಅದು ಅವಕಾಶ ಸಿಕ್ಕಿರಲಿಲ್ಲ. ಯಾಕೆಂತಂದ್ರೆ ಇಡೀ ದೇಶ ಎಚ್ಚರಿಕೆಯಿಂದ ಇತ್ತು ಆ ಕಾಲ ಘಟ್ಟದಲ್ಲಿ. ಆದ್ರಿಂದಾಗಿ ಈಗ ಆಗಿತನವನ್ನ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ಅವ್ರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರ್ಕಾರದ ಭಾಗವಾಗಿರುವ ಪಕ್ಷಗಳು, ಅಲ್ಲಿನ ಪ್ರತಿನಿಧಿಗಳು ಕೊಟ್ಟ ಪ್ರತಿಕ್ರಿಯೆ ನಿಮಗೆ ನೆನಪಿರ್ಬೋದು ಸರ್. ಈ ಬ್ಲಾಸ್ಟ್ ಆದ ದಿನ ಬಿಸ್ನೆಸ್ ರೈವಲ್ರಿ ಅಂಥ ಮೇಜರ್ ಸ್ಫೋಟ ಏನಲ್ಲ, ಈ ರೀತಿಯ ಹೇಳಿಕೆಗಳು ಬಂದಿತ್ತು. ಬಟ್ ಇದು ಪ್ರಶ್ನೆ ದೇಶದ ಆಂತರಿಕ ಭದ್ರತೆಗೆ ಸವಾಲಾದಂತಹ ಘಟನೆ ಇದು ಅಂತ ಹೇಳಿ. ನೋಡಿಮ್ಮ, ಕಾಂಗ್ರೆಸ್ನವರು ಇಂಥ ವಿಚಾರಗಳನ್ನ ಅವರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದನ್ನು ಕೂಡ ಹಾರಿಕೆಯ ಉತ್ತರಗಳನ್ನ ಕೊಟ್ಟು ಅದರ ಸಾಂದ್ರತೆಯನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ.
ಯಾಕೆ ಅಂತಂದ್ರೆ ಇದರಲ್ಲಿ ಯಾವ ಸಂಘಟನೆಗಳು ಹಿಂದೆ ಇರ್ತವೆ ಅನ್ನೋದು ಅವರಿಗೆ ಗೊತ್ತಿದೆ. ಆ ಪರಿಕಲ್ಪನೆಯಲ್ಲಿ ಅವರು ಈ ಅಲ್ಲಿಯೂ ಕೂಡ ವೋಟ್ ಬ್ಯಾಂಕ್ ಅನ್ನ ಚಿಂತೆ ಮಾಡ್ತಾರಲ್ಲ, ಇಂಥ ದುರ್ದೈವ ಇದು. ಇಂತಹ ನಾಯಕರು ಮತ್ತೆ ಇಂತಹ ಪಕ್ಷಗಳಿಂದ ಈ ದೇಶಕ್ಕೆ ಭವಿಷ್ಯ ಇರೋದಿಲ್ಲ. ರೈಟ್. ಧನ್ಯವಾದ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಮಲ್ಲೇಶ್ವರದಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿ ಸ್ಫೋಟಕ್ಕೂ ಕೂಡ ಸಂಚನ್ನ ರೂಪಿಸಲಾಗಿತ್ತು. ಅದರಲ್ಲೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ದಿನವೇ ಸ್ಫೋಟವನ್ನ ನಡೆಸಬೇಕು ಅಂತ ಹೇಳಿ ಸಂಚನ್ನ ರೂಪಿಸಲಾಗಿತ್ತು. ಆದರೆ ಆ ಪ್ಲಾನ್ ಫೇಲ್ಯೂರ್ ಆಯಿತು. ಹೀಗಾಗೇನೆ ಇದಕ್ಕೆ ಪರ್ಯಾಯ ಅನ್ನೋ ರೀತಿಯಲ್ಲಿ, ಪ್ಲಾನ್ ಬಿ ಅನ್ನೋ ರೀತಿಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಾಯಿತು ಅನ್ನೋದನ್ನ NIA ತನ್ನ ತನಿಖಾ ವರದಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಅಲ್ಲಿಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಕೂಡ ಪೂರಕವಾಗಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಲಿಂಕ್ ಹೊಂದಿದೆ ಅನ್ನೋದು. ಬಿಜೆಪಿ ಕಚೇರಿ ಉಗ್ರರ ಟಾರ್ಗೆಟ್ ಅನ್ನೋದು ಗೊತ್ತಿದ್ದ ವಿಚಾರ. ಈ ಹಿಂದೆ ಕೂಡ ಇಂಥ ಪ್ರಯತ್ನಗಳಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರ ಪ್ರತಿಕ್ರಿಯೆ. NIA ತನಿಖೆಯಲ್ಲಿ ಸ್ಫೋಟದ ಹುನ್ನಾರ ಬಯಲಾಗಿದೆ. ಬಿಜೆಪಿ ಕಚೇರಿ ಉಗ್ರರ ಟಾರ್ಗೆಟ್ ಅನ್ನೋದು ಗೊತ್ತಾಗಿದೆ. ದೇಶದ ಪರವಾಗಿ, ಹಿಂದುತ್ವದ ಪರವಾಗಿ ನಿಂತಿರುವ ಪಕ್ಷ ಅನ್ನೋ ಕಾರಣಕ್ಕೇನೆ ಪದೇ ಪದೇ ಇಂಥ ಟಾರ್ಗೆಟ್ ಆಗ್ತಾ ಇದೆ ಪಕ್ಷದ ಕಚೇರಿ ಅನ್ನೋದನ್ನು ತಿಳಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಅರವಿಂದ್ ಬೆಲ್ಲದ ಭಾಗವಾಗಿ ನಾವು ಪ್ರಸಾರ ಮಾಡಿದ್ವಿ. ರಾಮೇಶ್ವರಂ ಕೆಫೆಯಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ದಿನ ಅದ್ಧೂರಿ ಆಚರಣೆ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ನಡೆದಿತ್ತು. ಇದು ಕೂಡ ಟಾರ್ಗೆಟ್ ಆಯ್ತಾ ಅದೇ ಜಾಗದಲ್ಲಿ ಸ್ಫೋಟವನ್ನ ಮಾಡಲಿಕ್ಕೆ. ಈ ಅಂಶವನ್ನ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಈಗ ರಾಮ ಮಂದಿರಕ್ಕೂ ರಾಮೇಶ್ವರಂ ಕೆಫೆಯಲ್ಲಿ ಆದ ಸ್ಫೋಟಕ್ಕೂ ಸಂಬಂಧ ಇದೆ ಅನ್ನೋದನ್ನ ಅಧಿಕೃತವಾಗಿ NIA ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಈ ಕ್ಷಣದ ಅತಿ ದೊಡ್ಡ ಮೇಜರ್ ಬ್ರೇಕಿಂಗ್. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೂ ರಾಮ ಮಂದಿರಕ್ಕೂ ಲಿಂಕ್ ಇದೆ ಅನ್ನೋದನ್ನ NIA ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ರಾಮ ಮಂದಿರಕ್ಕೂ ಲಿಂಕ್ ಇರೋದರ ಬಗ್ಗೆ NIA ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಇದನ್ನ ಮುಂಚೆಯೇ ಸುದ್ದಿ ಪ್ರಸಾರ ಮಾಡಿದ್ವಿ. ಲಿಂಕ್ ಇದೆಯಾ ಅನ್ನೋ ವಿಚಾರ, ಲಿಂಕ್ ಇದೆ ಅನ್ನೋದನ್ನ ತಿಳಿಸ್ತಾ ಇದೆ NIA ಚಾರ್ಜ್ ಶೀಟ್. NIA ಚಾರ್ಜ್ ಶೀಟ್ನಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ವಿಚಾರವೂ ಕೂಡ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಕಾರಣಗಳಲ್ಲಿ ಒಂದು ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. NIA ಸಬ್ಮಿಟ್ ಮಾಡಿರುವ ಚಾರ್ಜ್ ಶೀಟ್ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೇವಲ ರಾಮೇಶ್ವರಂ ಕೆಫೆ ಮಾತ್ರ ಅಲ್ಲ, ಮಲ್ಲೇಶ್ವರದಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿಯ ಸ್ಫೋಟಕ್ಕೂ ಕೂಡ ಸಂಚನ್ನ ರೂಪಿಸಲಾಗಿತ್ತು ಅನ್ನೋ ಅಂಶ ಉಲ್ಲೇಖ ಮಾಡಲಾಗಿದೆ. NIA ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಾಜ್ಯ ಬಿಜೆಪಿ ಕೇಂದ್ರ ಕಚೇರಿ, ಮಲ್ಲೇಶ್ವರದಲ್ಲಿರ್ತಕ್ಕಂಥ ರಾಜ್ಯ ಬಿಜೆಪಿ ಕೇಂದ್ರ ಕಚೇರಿಯನ್ನ ಕೂಡ ಸ್ಫೋಟ ಮಾಡುವ ಸಂಚನ್ನ ರೂಪಿಸಲಾಗಿತ್ತು ಅನ್ನೋ ಅಂಶ NIA ಚಾರ್ಜ್ ಶೀಟ್ನಲ್ಲಿ ಇದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಕೇವಲ ರಾಮೇಶ್ವರಂ ಕೆಫೆ ಮಾತ್ರ ಅಲ್ಲ ಆಗಿತ್ತು ಟಾರ್ಗೆಟ್, ಬದಲಾಗಿ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿಯನ್ನ ಕೂಡ ಬ್ಲಾಸ್ಟ್ ಮಾಡಲಿಕ್ಕೆ ಸಂಚನ್ನ ರೂಪಿಸಲಾಗಿತ್ತು ಅನ್ನೋ ಉಲ್ಲೇಖ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸ್ಫೋಟಕ ಮಾಹಿತಿ NIA ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಅಯೋಧ್ಯೆಯ ರಾಮ ಮಂದಿರಕ್ಕೂ ರಾಮೇಶ್ವರಂ ಕೆಫೆಯ ಸ್ಫೋಟಕ್ಕೂ ಲಿಂಕ್. ಕೇವಲ ಇಷ್ಟು ಮಾತ್ರವಲ್ಲ, ಸಂಚಿನ ಭಾಗ ಬಿಜೆಪಿ ಕಚೇರಿ ಕೂಡ ಟಾರ್ಗೆಟ್. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಏನು NIA ಅಧಿಕಾರಿಗಳು ಏನು ಮಾರ್ಚ್ 1ನೇ ತಾರೀಕು ITPL ಬಳಿ ರಾಮೇಶ್ವರ ಕೆಫೆ ನಡೆದಂತ ಸ್ಫೋಟಕ್ಕೆ ಸಂಬಂಧಿಸಿದಂತೆ 3000 ಪುಟಗಳ ಚಾರ್ಜ್ ಶೀಟ್ ಅನ್ನ ಇವತ್ತು NIA ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದರೆ. ಇದರಲ್ಲಿ ಹಲವು ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಏನು ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬಿಜೆಪಿ ಕಚೇರಿ ಸ್ಫೋಟದ ಪ್ಲಾನ್ ಫೇಲ್ ಆಗಿತ್ತಂತೆ.
ಇದರ ಬೆನ್ನಲ್ಲೇ ಕೆಫೆ ಬ್ಲಾಸ್ಟ್ಗೆ ದುಷ್ಟರು ಸಂಚನ್ನ ರೂಪಿಸಿದ್ದಾರೆ. ಬಿಜೆಪಿ ಕಚೇರಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂಥ ಬಿಜೆಪಿ ಪಾರ್ಟಿ ಆಫೀಸ್, ಇಲ್ಲಿ ಸ್ಫೋಟ ಮಾಡಬೇಕು ಅನ್ನೋ ಪ್ಲಾನ್ ಫೇಲ್ಯೂರ್. ಹೀಗಾಗಿ ಇದಕ್ಕೆ ಪರ್ಯಾಯವಾಗಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ. ಪ್ಲಾನ್ ಎ ಫೇಲ್ಯೂರ್, ಪ್ಲಾನ್ ಬಿ ಸಕ್ಸಸ್. ಪ್ಲಾನ್ ಎ ಮಲ್ಲೇಶ್ವರದ ಬಿಜೆಪಿ ಕಚೇರಿಯ ಸ್ಫೋಟ, ಆದರೆ ಆ ಪ್ಲಾನ್ ಫೇಲ್ ಆಯಿತು. ಹೀಗಾಗಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟವನ್ನ ಮಾಡಲಾಗಿತ್ತು ಅನ್ನೋದು ಕೂಡ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ರಾಮ ಮಂದಿರ ಉದ್ಘಾಟನೆ ದಿನವೇ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಜನವರಿ 22, 2024ರಂದೇ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನೋ ಸಂಚನ್ನ ಮಾಡಲಾಗಿತ್ತು. ಬಟ್ ಅದು ಫೇಲ್ಯೂರ್ ಆಯಿತು ಅನ್ನೋ ಅಂಶ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು. ನಾಗರಾಜ್, ರಾಮ ಮಂದಿರ ಪ್ರಾಣ ಪ್ರತಿಷ್ಠೆಗೂ ಹಾಗೂ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಸಂಬಂಧ ಇತ್ತು ಅನ್ನೋದಕ್ಕೆ ಅನೇಕ ಅಂಶಗಳು ಪೂರಕವಾಗಿದೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಏನು ಈ ಮಾರ್ಚ್ 1ನೇ ತಾರೀಕು ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಆಗುತ್ತೆ, ಅದು ಆಕ್ಚುಲ್ ಆಗಿ ಆ ಒಂದು ಏನು ಈಗ ಅರೆಸ್ಟ್ ಆಗಿದ್ದಾರೆ ಅಬ್ದುಲ್ ಮತೀನ್ ತಾಹಾ ಇರ್ಬೋದು, ಮತ್ತೆ ಶಾಜಿ ಮುಸಾವಿರ್ ಇರ್ಬೋದು, ಇವರ ಒಂದು ಅಸಲಿ ಟಾರ್ಗೆಟ್ ಆಗಿತ್ತು ಬಿಜೆಪಿ ಕಚೇರಿ. ಅದರಲ್ಲೂ ಏನು ಜನವರಿ 2ನೇ ತಾರೀಕು ಇದೇ ವರ್ಷ ಒಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ಅದೇ ದಿನನೇ ಬಿಜೆಪಿ ಕಚೇರಿ ಮೇಲೆ IED ದಾಳಿಯನ್ನ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಇವ್ರು ಮಾಡಿದಂತ ಪ್ಲಾನು ಕೆಲವೊಂದು ಕಾರಣಗಳಿಂದಾಗಿ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಭದ್ರತಾ ವ್ಯವಸ್ಥೆಯನ್ನ ಸಾಕಷ್ಟು ಬಿಗಿಗೊಳಿಸಿದ ಹಿನ್ನೆಲೆಯಲ್ಲಿ ಆ ಪ್ಲಾನ್ ಸಕ್ಸಸ್ ಆಗೋದಿಲ್ಲ. ಅದಾದ ಬಳಿಕವೇ ಇವರು ಇಬ್ಬರು ಆರೋಪಿಗಳು ಏನು ರಾಮೇಶ್ವರಂ ಕೆಫೆ ಸ್ಫೋಟವನ್ನ ಮಾಡುವಂಥದ್ದು. ಆದ್ರೆ ಇವರ ಅಸಲಿ ಟಾರ್ಗೆಟ್ ಇದ್ದಿದ್ದು ಏನು ಬಿಜೆಪಿ ಕಚೇರಿಯನ್ನ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನನೇ ಟಾರ್ಗೆಟ್ ಮಾಡಿ ಅಲ್ಲಿ ಬಾಂಬ್ ಸ್ಫೋಟವನ್ನ ಮಾಡಬೇಕು ಅನ್ನೋದಾಗಿತ್ತು. ಆದ್ರೆ ಅದು ವಿಫಲ ಆಗುತ್ತೆ. ಜೊತೆಗೆ ಏನು ಅವತ್ತು ಅಂದಿನ ಟೈಮಲ್ಲಿ ಅವತ್ತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕು ಆಗ್ತಾ ಇರಬೇಕಾದ್ರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೇಂದ್ರ ತನಿಖಾ ಸಂಸ್ಥೆಗಳು ತೆಗೆದುಕೊಂಡಿತ್ತು. ಜೊತೆಗೆ ರಾಜ್ಯ ಪೊಲೀಸ್ ಇಲಾಖೆಯು ಸಾಕಷ್ಟು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿತ್ತು. ಇದರಿಂದಾಗಿ ಆರೋಪಿಗಳಿಗೆ ಅಲ್ಲಿಗೆ ಹೋಗಿ ಆವತ್ತು ವಿವಿಧ ಕಾರ್ಯಕ್ರಮಗಳು ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಬಿಗಿ ಭದ್ರತೆ ಇತ್ತು. ಹೀಗಾಗಿ ಅಲ್ಲಿಗೆ IED ತೆಗೆದುಕೊಂಡು ಹೋಗಿ ಸ್ಫೋಟ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಹೀಗಾಗಿ ಆ ಒಂದು ಪ್ಲಾನ್ ಏನ್ ಫೇಲ್ ಆಗುತ್ತೆ. ಫೇಲ್ ಆದ ಬಳಿಕ ಒಂದಷ್ಟು ಹ್ಯಾಂಡ್ಲರ್ಗಳಿಂದ ಮಾಹಿತಿ ಬರುತ್ತೆ ಈ ಇಬ್ಬರಿಗೆ. ಅದರ ರೂಪಕವಾಗಿ ಬೇರೊಂದು ಕೃತ್ಯವನ್ನ ಎಸಗಲೇಬೇಕು, ಮತ್ತೆ ನಮ್ಮ ಏನು ಅಂತಿಮ ಟಾರ್ಗೆಟ್ ಇದೆ ಅದನ್ನ ರೀಚ್ ಆಗಬೇಕು ಅಂತ ಹೇಳಿ ಅದರ ಭಾಗವಾಗಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬಿಡುವಂಥದ್ದು. ಇದು ಇನ್ನೂ ಅನೇಕ ವಿಚಾರಗಳು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇವರಿಗೆ ಎಲ್ಲಿಂದ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಹಣ ಸಹಾಯ. ನಾಗರಾಜ್ ಸಂಪರ್ಕದಲ್ಲಿರಿ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ